ವೆಲ್ಕಮ್ ಬ್ಯಾಕ್ ಟು ಶ್ರೀಹರಿ ಟೇಲ್ಸ್ ಚಾನಲ್ ಸ್ನೇಹಿತರೆ. ಈ ವ್ಲಾಗ್ನಲ್ಲಿ ನಾರ್ತ್ ಅಮೇರಿಕಾದಲ್ಲಿ ಹ್ಯಾಲೋವಿನ್ ಸೆಲೆಬ್ರೇಷನ್ ಹೇಗೆ ಮಾಡ್ತಾರೆ ಅಂತ ನಿಮ್ಮ ಹತ್ರ ನಾನು ಹಂಚ್ಕೊಳ್ಳೋಣ ಅಂತ ಇದ್ದೀನಿ. ಈ ವರ್ಷ ನಾವು ಹ್ಯಾಲೋವಿನ್ ಸೆಲೆಬ್ರೇಷನ್ನ ಹೇಗೆ ಮಾಡಿದ್ವಿ, ಎಲ್ಲಿ ಹೋಗಿದ್ವಿ ಅನ್ನೋದನ್ನು ಈ ವ್ಲಾಗ್ನಲ್ಲಿ ನಿಮಗೆ ತೋರಿಸ್ತೀನಿ. ಹ್ಯಾಲೋವಿನ್ ಅಂತ ಹೇಳಿದ್ರೆ ಇದು 2000 ವರ್ಷಗಳಿಂದ ನಾರ್ತ್ ಅಮೇರಿಕಾದಲ್ಲಿ ಸೆಲೆಬ್ರೇಷನ್ ಮಾಡ್ಕೊಂಡು ಬಂದಿದ್ದಾರೆ. ಈ ಸೆಲೆಬ್ರೇಷನಲ್ಲಿ ಏನಿರುತ್ತೆ ಅಂದರೆ ದೊಡ್ಡವರಿಂದ ಹಿಡಿದು ಚಿಕ್ಕವರವರೆಗೂ ದೆವ್ವಗಳ ಬಟ್ಟೆಗಳನ್ನು ಹಾಕ್ಕೊಂಡು ವಿಚಿತ್ರವಾಗಿ ರೆಡಿಯಾಗಿ ಎಲ್ಲರೂ ಹೊರಗಡೆ ಬಂದು ಸೆಲೆಬ್ರೇಟ್ ಮಾಡ್ತಾರೆ. ನಾವು ಹ್ಯಾಲೋವಿನ್ ಸೆಲೆಬ್ರೇಟ್ ಮಾಡೋದಕ್ಕೆ ಟ್ರೈನ್ ರೈಡಿಗೆ ಬಂದಿದ್ವಿ. ಇದು ಸಂಜೆ ಇತ್ತು ಟ್ರೈನ್ ರೈಡು. ನಾವು ಒಂದು ದಿನದ ಮುಂಚೆನೇ ಟಿಕೆಟ್ ಬುಕ್ ಮಾಡಿದ್ವಿ. ನನಗೆ ಇದು ಇಂಟ್ರೆಸ್ಟ್ ಇರಲಿಲ್ಲ. ರಾತ್ರಿ ಹೊತ್ತು ಏನು ಟ್ರೈನಲ್ಲಿ ಹೋಗೋದು, ಅಲ್ಲೇನು ಕಾಣಿಸುತ್ತೆ ಅಂತ ನನ್ನ ಹಸ್ಬೆಂಡ್ಗೆ ನಾನು ಬರಲ್ಲ ಹಾಗೆ ಹೀಗೆ ಅಂತ ಹೇಳಿದೆ. ಬಟ್ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ಎಷ್ಟು ಸರ್ಪ್ರೈಸಿಂಗ್ ಆಗಿತ್ತು ಅಂತ. ನಾವು ಇದೇ ಟ್ರೈನ್ ರೈಡ್ ಪ್ಲೇಸ್ಗೆ ಬಂದಿದ್ದೀವಿ ನೋಡಿ. ಎಂಟ್ರಿ ಆದ ತಕ್ಷಣವೇ ಆ ಪ್ಲೇಸಲ್ಲಿ ದೆವ್ವಗಳದೆಲ್ಲ ಸ್ಕೆಲಿಟನ್ ಎಲ್ಲ ಇಟ್ಟು, ಅದೇನೋ ಚೇರೆಲ್ಲ ಇಟ್ಟು ಅದ್ರ ಮೇಲೆ ಏನೇನೋ ಅರೇಂಜ್ಮೆಂಟ್ ಮಾಡಿ ದೆವ್ವಗಳ ಸ್ಕೆಲಿಟನ್ಸ್ದು ಮುಖಗಳು ಇದರೆಲ್ಲ ಇಟ್ಟು ಅರೇಂಜ್ಮೆಂಟ್ ಮಾಡಿದರು. ಅದನ್ನು ಬಂದ ತಕ್ಷಣ ನೋಡಿಬಿಟ್ಟು ಎಕ್ಸೈಟಿಂಗ್ ಆಗಿ ಕಾಣಿಸುತ್ತೆ ಬಂದವ್ರಿಗೆ. ಟ್ರೈನ್ ಹೆಸರು ಪಂಪ್ಕಿನ್ ಟ್ರೈನ್ ಅಂತ. ಈ ಟ್ರೈನಲ್ಲಿ ಕೂರೋಗಿಂತ ಮುಂಚೆ ನಾವು ಲೈನಲ್ಲಿ ನಿಂತ್ಕೊಬೇಕಿತ್ತು. ನನ್ನ ಮಗಳಂತೂ ಹಿಡಿಯೋಕ್ಕೆ ಆಗ್ತಾ ಇರಲಿಲ್ಲ, ಫುಲ್ ಓಡಾಡ್ತಾಯಿದ್ಲು. ಅವಳ ಹಿಂದೆ ಓಡೋದೇ ಆಗ್ತಾಯಿತ್ತು ನಮಗೆ. ಸ್ವಲ್ಪ ಹೊತ್ತು ಕಾಯಬೇಕಿತ್ತು ಟ್ರೈನ್ ಬರೋವರೆಗೂ. ಹಾಗೆ ಲೈನಲ್ಲಿ ನಿಂತ್ಕೊಂಡಿದ್ವಿ. ನಾನು ಈ ಪ್ಲೇಸ್ ಹೇಗೆ ಅರೇಂಜ್ಮೆಂಟ್ ಮಾಡಿದ್ರು ಅಂತ ನಿಮಗೆ ತೋರಿಸ್ತೀನಿ ನೋಡಿ. ಎಲ್ಲ ಕಡೆಯೂ ವಿಚಿತ್ರವಾದ ದೆವ್ವಗಳ ಇಮೇಜಸ್ ಎಲ್ಲ ಬರೆದು, ಕುಂಬಳಕಾಯಿನೆಲ್ಲ ಬರೆದು ಅರೇಂಜ್ ಮಾಡಿದರು. ಟೋಟಲ್ ಹ್ಯಾಲೋವಿನ್ ಥೀಮಲ್ಲಿ ಎಲ್ಲನೂ ಅರೇಂಜ್ ಮಾಡಿದರು. ಮೊದಲು ನನ್ನ ಹಸ್ಬೆಂಡ್ ಮತ್ತು ನನ್ನ ಮಗಳು ಅವ್ರ ಫ್ರೆಂಡ್ ಜೊತೆಗೆ ಟ್ರೈನ್ ರೈಡ್ಗೆ ಹೋದರು. ಅವ್ರು ಹೋಗಿ ಬಂದಮೇಲೆ ನಾನು ಮತ್ತು ನನ್ನ ಫ್ರೆಂಡು ಟ್ರೈನ್ ರೈಡ್ಗೆ ಹೋದ್ವಿ. ಈಗ ಟ್ರೈನ್ ರೈಡ್ ಶುರು ಆಯಿತು ನೋಡಿ. ಈ ಟ್ರೈನ್ ರೈಡ್ ಬಂದು ನಾರ್ಮಲಿ ರಾತ್ರಿ ಹೊತ್ತೇ ಇರುತ್ತೆ. ಈ ರಾತ್ರಿ ಹೊತ್ತು ಈ ಒಂದು ಪಾರ್ಕಲ್ಲಿ ಫುಲ್ಲು ಹ್ಯಾಲೋವಿನ್ ಡೆಕೋರೇಷನ್ಸ್ ಎಲ್ಲ ಮಾಡಿ ಇದನ್ನು ಅರೇಂಜ್ ಮಾಡಿರ್ತಾರೆ. ತುಂಬ ಜನ ದೆವ್ವದ ಬಟ್ಟೆಗಳನ್ನೆಲ್ಲ ಹಾಕ್ಕೊಂಡು ಸ್ಕೇರಿಯಾಗಿ ಮುಖ ಎಲ್ಲ ಮಾಡಿಕೊಂಡು ನಿಂತ್ಕೊಂಡಿರ್ತಾರೆ. ಅವ್ರು ನಮಗೆ ಭಯ ಪಡಿಸೋದಕ್ಕೆ ದೆವ್ವದ ಥರ ಎಲ್ಲ ಮಾಡಿ ಅವ್ರಿಗೆ ಗಾಳಿ ಎಲ್ಲ ಬಿಡೋದು, ಅವ್ರು ನಮಗೆ ಬಂದು ಹೇಗೇಗೋ ಎದುರಿಸೋದು, ಈ ಥರ ಎಲ್ಲ ಸ್ಕೇರಿಯಾಗಿ ಇದು ಅರೇಂಜ್ಮೆಂಟ್ ಮಾಡಿರ್ತಾರೆ ಈ ಪ್ಲೇಸ್ನಲ್ಲಿ. ನೋಡಿ, ನೀವೇ ನೋಡ್ತಾ ಇದ್ದೀರಾ ಯಾವ ಥರ ಎಲ್ಲ ಅರೇಂಜ್ಮೆಂಟ್ ಮಾಡಿದ್ದಾರೆ. ಇನ್ನು ಮುಂದೆ ಹೋಗ್ತಾ ತುಂಬ ಎಕ್ಸೈಟಿಂಗ್ ಆಗಿ ಅರೇಂಜ್ಮೆಂಟ್ಸ್ ಎಲ್ಲ ನೀವು ನೋಡ್ಬೋದು ಈ ಹ್ಯಾಲೋವಿನ್ ಡೆಕೋರೇಷನ್ಸ್ನ. ದೆವ್ವದ ಬಟ್ಟೆ ಎಲ್ಲ ಹಾಕ್ಕೊಂಡು ತುಂಬ ಜನ ಓಡಾಡ್ತಾ ಇದ್ದಾರೆ ನೋಡಿ. ಮುಂದೆ ಸಡನ್ನಾಗಿ ಬಂದು ನಮಗೆ ಎದುರಿಸ್ತಾ ಇದ್ದಾರೆ. ನಾವು ಟ್ರೈನಲ್ಲಿ ಕೂತ್ಕೊಂಡಿದ್ದೀವಿ. ಟ್ರೈನ್ ನಿಧಾನವಾಗಿ ಮೂವ್ ಆಗ್ತಾಯಿದೆ. ಈ ಟ್ರೈನ್ ರೈಡ್ ಸ್ಟಾರ್ಟಿಂದ ಎಂಡ್ವರೆಗೂ 10-15 ಮಿನಿಟ್ಸ್ ನಮಗೆ ಜರ್ನಿ ಇರುತ್ತೆ. ಈ ಜರ್ನಿನಲ್ಲಿ ಈ ಥರ ಡೆಕೋರೇಷನ್ಸ್ ಎಲ್ಲ ನೋಡಿಕೊಂಡು ಭಯ ಪಡ್ಕೊಂಡು ಎಂಜಾಯ್ ಮಾಡೋದು ಈ ಟ್ರೈನ್ ರೈಡು. ಇದಕ್ಕೆ ಪಂಪ್ಕಿನ್ ಟ್ರೈನ್ ಅಂತ ಹೇಳ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ. ಫುಲ್ ಲೈಟ್ಸ್ ಎಲ್ಲ ಹಾಕಿದ್ದಾರೆ, ದೆವ್ವಗಳದೆಲ್ಲ ಏನೇನೋ ಹಾಕಿ ಅರೇಂಜ್ಮೆಂಟ್ ಮಾಡಿದ್ದಾರೆ.
ಸ್ಕೆಲಿಟನ್ಸ್ ಎಲ್ಲ ನೇತಾಕಿದ್ದಾರೆ ನೋಡಿ. ಇದೆಲ್ಲ ನೋಡೋದಕ್ಕೆ ಆಶ್ಚರ್ಯವಾಗಿತ್ತು. ನನಗೂ ಫಸ್ಟ್ ಟೈಮ್ ಇದು ನೋಡಿದ್ದು. ನಾನು ಇದುವರೆಗೂ ಈ ಥರ ಯಾವತ್ತೂ ಟ್ರೈನ್ ರೈಡ್ ಮಾಡಿರಲಿಲ್ಲ. ನಾನು ಟ್ರೈನ್ ರೈಡ್ ಅಂದ ತಕ್ಷಣ ಇದೇನಿದು ರಾತ್ರಿ ಹೊತ್ತು ಏನು ಕಾಣಿಸುತ್ತೆ ಬೇಡ ಅಂತ ಹೇಳಿದೆ. ಇಲ್ಲಿ ನೋಡಿ ನನಗೆ ತುಂಬ ಆಶ್ಚರ್ಯ ಆಯಿತು. ಈ ಟ್ರೈನ್ ರೈಡ್ ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಪಂಪ್ಕಿನ್ಸ್ ಎಲ್ಲ ನೋಡಿ ಎಲ್ಲ ಹೇಗೆ ಇಟ್ಟಿದ್ದಾರೆ. ಈ ಪಂಪ್ಕಿನ್ ಟ್ರೈನ್ ರೈಡ್ ಹ್ಯಾಲೋವಿನ್ ಡೆಕೋರೇಷನ್ನ ನೀವು ಕೂಡ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ ಮುಖಾಂತರ ನಮಗೆ ತಿಳಿಸಿ. ಮತ್ತೆ ನಾನು ಸಿಗ್ತೀನಿ ಮುಂದಿನ ವಿಡಿಯೋಗಳಲ್ಲಿ.